ನಿನ್ನೆ ನಡೆದಂತಹ ಘಟನೆ ಅಂದರೆ 2025 ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಈಗಾಗಲೇ ಕುಟುಂಬಗಳು ಹಲವಾರು ಪ್ರೀತಿಪಾತ್ರರನ್ನು ಕಳ್ಕೊಂಡಿವೆ. ಇದು ಒಂಥರ ಇಡೀ ಪ್ರಪಂಚದ ಮಾನವೀಯತೆಯನ್ನು ತಲೆ ತಗ್ಗಿಸುವಂತಹ ಕ್ರೌರ್ಯ ಅಂತಲೇ ಹೇಳಬಹುದು. ಎಷ್ಟೋ ತಾಯಂದಿರ ಕಣ್ಣುಗಳಲ್ಲಿ ಕಣ್ಣೀರು, ಮಕ್ಕಳಿಗೆ ನಿರಾತಂಕದಿಂದ ನಿದ್ರೆ ಇಲ್ಲದೆ ಇರುವಂಥದ್ದು, ಹಾಗೆ ಮನೆಯ ಒಡೆಯನಿಲ್ಲದೆ ಎಷ್ಟೋ ಬಾಳು ಬಿದ್ದಂತಾಗಿದೆ. ಆದರೆ ಈ ದುಃಖದಲ್ಲೂ ಕೂಡ ನಾವು ಒಂದು ವಿಷಯವನ್ನು ಮರೆಯಕೂಡದು. ಇಂತಹ ದುಷ್ಟ ಶಕ್ತಿಗಳು ನಮ್ಮ ಧೈರ್ಯವನ್ನು, ನಮ್ಮ ಏಕತೆಯನ್ನು, ಹಾಗೆ ನಮ್ಮ ತಾಳ್ಮೆಯನ್ನು ಹಾಳು ಮಾಡಲು ಸಾಧ್ಯ ಇಲ್ಲ. ಈ ನೋವು ನಮಗೆ ಸತ್ಯವನ್ನು ನೆನಪಿಸುತ್ತೆ. ನಾವು ಯಾವುದೇ ಸಂಕಷ್ಟಕ್ಕೂ ತಲೆಬಾಗದೆ ಸದಾ ಎದ್ದು ನಿಲ್ಲುವ ಜನರು. ನಮ್ಮ ಸೈನಿಕರ ಬಲಿದಾನ ವ್ಯರ್ಥವಾಗಬಾರದು. ಅವರ ಪ್ರೀತಿಗೆ, ಧೈರ್ಯಕ್ಕೆ, ಸ್ಮರಣೆಗೆ ನಾವು ನಮ್ಮ ಬದುಕನ್ನೇ ಬದಲಾಯಿಸಬೇಕು. ಹೆಚ್ಚು ಪ್ರೀತಿಸಬೇಕು, ಹಾಗೆ ಹೆಚ್ಚು ಜವಾಬ್ದಾರಿತನದಿಂದ ಬದುಕಬೇಕು. ಹೆಚ್ಚು ಬೆಳಕು ತರೋಣ, ಹೆಚ್ಚು ಮೌನವಿಲ್ಲದ ಶಾಂತಿಯ ಕನಸು ಕಂಡು ಅದರತ್ತ ಹೆಜ್ಜೆ ಇಡೋಣ. ಅವರ ಬಲಿದಾನ ನಮ್ಮ ಪ್ರೇರಣೆ ಆಗಬೇಕು, ನಮ್ಮ ನಡವಳಿಕೆಯ ಭಾಗವಾಗಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಅವನ ಜೀವವೇ ಬಹುಮೂಲ್ಯ. ಆದರೆ ಯಾರು ರಾಷ್ಟ್ರಕ್ಕಾಗಿ, ಜನಾಂಗಕ್ಕಾಗಿ, ಹಾಗೆ ಇನ್ನೊಬ್ಬರ ಪ್ರಾಣ ಉಳಿಸಲು ತಮ್ಮದೇ ಪ್ರಾಣವನ್ನು ಕಳ್ಕೊಳ್ತಾರೋ ಅವರು ದೇವಮಾನವರು. ಪಹಲ್ಗಾಮ್ನಲ್ಲಿ ಹತ್ಯೆಯಾದವರು ಕೇವಲ ಶರಣಾಗತ ಶಿಷ್ಯರು ಅಲ್ಲ. ಅವರು ಧೈರ್ಯದ ಪ್ರತಿಮೆ, ತ್ಯಾಗದ ಸಂಕೇತ, ಹಾಗೆ ಪ್ರೀತಿಯ ಒಂದು ರೂಪ. ಇದು ಕೇವಲ ಒಂದು ದಾಳಿ ಮಾತ್ರ ಅಲ್ಲದೆ ನಮ್ಮ ಮಾನವೀಯತೆಯನ್ನು, ಶ್ರದ್ಧೆಯನ್ನು ಪರೀಕ್ಷೆ ಮಾಡುವಂತಹ ಒಂದು ಘಟನೆ. ನಾವು ಇವತ್ತು ತಲೆ ಕೆಡಿಸ್ಕೊಂಡು ಕಣ್ಣೀರು ಸುರಿಸ್ತಾ ಇದೇ ಸಾಕು ಅನ್ನೋದು ತಪ್ಪು. ಈ ನೋವು ನಮಗೆ ಭರವಸೆಯ ಪ್ರತಿಜ್ಞೆಯಾಗಬೇಕು. ಈ ನೋವು ನಮಗೆ ಜವಾಬ್ದಾರಿಯ ಗಂಟೆಯಾಗಬೇಕು. ಇಷ್ಟು ಬಲವಾದ ಸಂಕಷ್ಟದಲ್ಲೂ ಕೂಡ ನಮ್ಮ ಭಾರತ ನಿಂತೇ ನಿಲ್ಲತ್ತೆ. ಪಹಲ್ಗಾಮ್ನ ಆ ಭಯಾನಕ ಆಸ್ವಾದನೆಗೂ ಕೂಡ ತಲೆಬಾಗಲಾರ್ದು. ನಾವೆಲ್ಲ ಬಯಸಿದಂತಹ ಶಾಂತಿಯುತ, ಭಯಮುಕ್ತ ಸಮಾಜವನ್ನು ನಿರ್ಮಿಸೋದ್ರಲ್ಲಿ ನಾವು ನಿಶ್ಚಯಿತರಾಗಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ಛಲವನ್ನು ಕಾಣಬೇಕು, ಶಕ್ತಿಯನ್ನು ಕಂಡುಹಿಡಿಯಬೇಕು, ಓರ್ವರ ಮೇಲೊಂದು ನಂಬಿಕೆಯನ್ನು ಬೆಳೆಸಬೇಕು. ಯಾಕಂದರೆ ಧೈರ್ಯವು ಹಾರುವ ಹಕ್ಕಿಯಂತೆ. ಅದು ಎಲ್ಲರ ಹೃದಯದಲ್ಲಿ ಇರಬೇಕಾದಂತಹ ಮನುಷ್ಯತ್ವದ ಒಂದು ಪ್ರಕಾರ. ನೋವು ತಾತ್ಕಾಲಿಕ ಅಂತಲೇ ಹೇಳ್ಬೋದು, ಆದರೆ ಶ್ರದ್ಧೆ ಶಾಶ್ವತ. ಹಿಂಸೆ ಕ್ಷಣಿಕವಾಗಿರಬಹುದು, ಆದರೆ ಪ್ರೀತಿ ಶಾಶ್ವತ. ನಾವು ಎಲ್ಲಿ ಸೋತು ಹೋಗ್ತೀವಿ ಅಂತಂದರೆ ನಮ್ಮ ಮಧ್ಯೆ ಇರೋರು ನಮ್ಮವರ ಅಥವಾ ಉಗ್ರಗಾಮಿಗಳ ಅಂತ ಕಂಡುಹಿಡಿಯೋದ್ರಲ್ಲಿ. ನಮ್ಮ ಜೊತೆನೇ ಇದ್ದು ನಮ್ಮ ಅನ್ನವನ್ನೇ ತಿಂದು ಕಡೆಗೆ ನಮ್ಮ ತಟ್ಟೆಯಲ್ಲಿ ಹೊಲಸನ್ನು ಮಾಡ್ತಾರೆ. ಈ ಘಟನೆಯಲ್ಲಿ ಯಾವುದೇ ರೀತಿ ಜಾತಿ ಆಗಲಿ, ಭಾಷೆ ಆಗಲಿ ಬರಲಿಲ್ಲ. ಬಂದಿದ್ದು ಧರ್ಮ. ನಾವು ಹಿಂದೂ ಧರ್ಮದವರು ಅಂದ ಮಾತ್ರಕ್ಕೆ ಶೂಟ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಂದು ಸ್ವಲ್ಪ ಕಲ್ಪನೆಯನ್ನು ಮಾಡಿಕೊಳ್ಳಿ. ಈ ಘಟನೆ ಕಾಶ್ಮೀರ್ ಫೈಲ್ಸ್ ಅನ್ನುವ ಸಿನಿಮಾವನ್ನು ನೆನಪಿಸುತ್ತೆ. ಪಹಲ್ಗಾಮ್ನಲ್ಲಿ ಬಲಿಯಾದವರನ್ನು ನಾವು ಮರೆಯಲಾಗದು. ಅವರ ಸ್ಮೃತಿಯು ನಮ್ಮ ಗಾಢವಾದ ಪ್ರೇರಣೆಯಾಗಬೇಕು. ಅವರ ತ್ಯಾಗ ನಮ್ಮ ನಿರಂತರ ಪ್ರೇರಣೆಯಾಗಬೇಕು. ಅಂತಿಮವಾಗಿ ಹೇಳಬೇಕಾದ್ದು ಏನಂದರೆ, ನಾವು ಶೋಕಿಸುತ್ತಿದ್ದರೂ ಕೂಡ ಅವರು ನಮ್ಮೊಳಗೆ ಬದುಕ್ತಾ ಇದ್ದಾರೆ. ನಾವು ಬಾಳುತ್ತಿರುವಾಗ ಅವರು ನಮ್ಮ ಉಸಿರಲ್ಲಿ ಇದ್ದಾರೆ. ನಮ್ಮ ಭಾರತಕ್ಕೆ ಶಾಂತಿ ಸಿಗಲಿ, ಹಾಗೆ ನಮ್ಮೊಳಗಿನ ಮಾನವೀಯತೆ ಮತ್ತಷ್ಟು ಬೆಳಗಲಿ.